ಈ 10 ಕೋಟಿ ಸ್ಕ್ಯಾಮ್ಗೋಸ್ಕರ ನಾನು ಪರ್ಸನಲ್ ಆಗಿ ಮಾಡಿರೋ 100 crore ಸ್ಕ್ಯಾಮ್ಗೋಸ್ಕರನಾದ್ರೂ ಏನೋ ಒಂದು ಪ್ಲಾನ್ ಮಾಡಿ ಎಸ್ಕೇಪ್ ಆಗೋದು ಒಳ್ಳೇದು. ನಿನಗೋಸ್ಕರ ಅಲ್ಲದೆ ಹೋದ್ರು ನನಗೋಸ್ಕರ ಆಗ್ಬೇಕು. ಹಲೋ ಹಲೋ ಆಂಟಿ, ಇದ್ದೀರಾ? ಹಾ, ಯಾ ಪ್ರೀತಿ? ಏನಾದ್ರೂ ಒಂದ್ ಮಾತಾಡಿ ಆಂಟಿ. ಮೊದ್ಲು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಹುಚ್ಚಿ ತರ ಆಗೋಗಿದ್ದೀನಿ. ಈ ಟೈಮಲ್ಲೂ ಸೈಲೆಂಟ್ ಆಗಿದ್ದು ನಂಗಿನ್ನೂ ಟಾರ್ಚರ್ ಮಾಡಬೇಡಿ. ಕೂಲ್ ಪ್ರೀತಿ. ಇಲ್ಲಿವರೆಗೂ ವಾಗ್ದೇವಿ ಸಾವನ್ನ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸಡನ್ ಆಗಿ ನೀನು ವಾಗ್ದೇವಿ ಹೆಲ್ತ್ ಕಂಡೀಷನ್ ಬಗ್ಗೆ ಬ್ಯಾಡ್ ನ್ಯೂಸ್ ಹೇಳಿದ್ದಕ್ಕೆ ಆಲೋಚನೆ ಮಾಡ್ತಾ ಇದ್ದೀನಿ. ಸ್ಕ್ಯಾಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ಕಂಟ್ರಿ ಸಿಟಿಸನ್ಶಿಪ್ ತಗೊಂಡು ಎಸ್ಕೇಪ್ ಆಗೋಣ ಅಂತಿದ್ದೆ. ಆದರೆ ಇಟ್ಸ್ ನಾಟ್ ರಿಕ್ವೈರ್ಡ್. ಆದರೂ ನಿನ್ನ ಬಗ್ಗೆ ಯೋಚನೆ ಮಾಡಿದ್ರೆ ಪಾಪ ಅನ್ಸುತ್ತೆ. ನೀನೆಲ್ಲೂ ಹೋಗೋಕ್ಕಾಗಲ್ಲ, ಹೋದ್ರೂ ತಪ್ಪಿಸ್ಕೊಳಕ್ಕಾಗಲ್ಲ. ನಿನಗೂ ಆ ಫ್ಯಾಮಿಲಿ ಮಧ್ಯೆ ಅಷ್ಟು ಅಟ್ಯಾಚ್ಮೆಂಟ್ ಇದೆ. ಏನ್ ಆಂಟಿ ಸಡನ್ ಆಗಿ ನನ್ನೊಬ್ಬಳನ್ನೇ ಸಿಕ್ಕಾಕ್ಸೋ ಥರ ಮಾತಾಡ್ತಿದ್ದೀರಾ? ನಾವಿಬ್ರು ಸೇರ್ಕೊಂಡೆ ಅಲ್ವಾ ಎಲ್ಲ ಪ್ಲಾನ್ ಮಾಡಿದ್ದು. ಈಗ ಶಿಕ್ಷೆ ಮಾತ್ರ ನಾನೊಬ್ಳೇ ಅನುಭವಿಸ್ಬೇಕು ಅಂತಿದ್ದೀರಾ? ಚೇಚೆ, ನಾನು ಯಾಕೆ ಹಾಗೆ ಹೇಳಿ ಪ್ರೀತಿ? ಹಾಗೆ ನಡೆದ್ರೆ ಏನ್ ಪರಿಸ್ಥಿತಿ ಎದುರಾಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಆದ್ರೆ ನನ್ನ ನಂಬಿ ನೀನ್ ಬಂದಿದ್ಯಾ ಅಂದ್ಮೇಲೆ ನಿನ್ನ ಸೇಫ್ ಮಾಡ್ದಿರ್ತೀನಾ? ನಡೋದಿನ್ನಲ್ಲಿ ಹೇಗ್ ಬಿಡ್ಲಿ? ಥ್ಯಾಂಕ್ಸ್ ಆಂಟಿ, ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ವಾಗ್ದೇವಿ ಆಂಟಿ, ನಾರ್ಮಲ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾವು ಎಸ್ಕೇಪ್ ಆಗೋ ಪ್ಲಾನ್ ಮಾಡೋದು ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ ಆಂಟಿ. ಯಾ ಪ್ರೀತಿ, ಯು ಕರೆಕ್ಟ್. ಎಸ್ಕೇಪ್ ಆಗ್ಬೇಕು ಅಂದ್ಕೊಂಡ್ರು ತುಂಬಾ ಪ್ಲಾನ್ ಮಾಡಿ ಬಂದೋಬಸ್ತಾಗೆ ಯಾರಿಗೂ ಅನುಮಾನ ಬರ್ದಿರೋ ರೀತಿ ಆಗ್ಬೇಕು. ಹಾಗಾಗ್ಬೇಕು ಅಂದ್ರೆ ನಮ್ ಬ್ರೈನ್ ಓಡಿಸಿದ್ರೆ ಮಾತ್ರ ಸಾಲದು. ಒಂದು ಕ್ರಿಮಿನಲ್ ಬ್ರೈನ್ ಬೇಕಾಗತ್ತೆ. ನಮಗಿಂತ ಕ್ರೂಯಲ್ ಆಗಿ ಯೋಚನೆ ಮಾಡೋವಂಥವ್ರು ಬೇಕಾಗತ್ತೆ. ಚಾಪಿನ ರಂಗೋಲಿ ಕೆಳಗೆ ನುಗ್ಸಿ ಕ್ರಿಯೇಟಿವ್ ಅಂಡ್ ಕನ್ನಿಂಗ್ ಇರೋ ಮೈಂಡ್ ಬೇಕಾಗತ್ತೆ. ಇರ್ಬೇಕು ಅಲ್ಲ ಆಂಟಿ? ಇದಾರಾ? ಇದಾರೆ. ಒಬ್ಳು ಫೇಮಸ್ ಲಾಯರ್. ಆಕೆ ಆಫೀಸ್ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡು. ಇಬ್ರು ಮೀಟ್ ಆಗಿ ಅವಳ ಹತ್ರ ಮಾತಾಡೋಣ. ಓಕೆ ಆಂಟಿ, ಓಕೆ ಓಕೆ. ಭಯಂಕರವಾಗಿ ಆಕ್ಸಿಡೆಂಟ್ ಆದ್ರೂ ಕೂಡ ಇನ್ನೂ ಉಸಿರಾಡಬೇಕು, ಬದುಕಬೇಕು ಅನ್ನೋ ಆಸೆ ಯಾಕೆ ವಾಗ್ದೇವಿ ನಿನಗೆ? ಅಲ್ಲಿ ನೀನು ಉಸಿರಾಡ್ತಾ ಇದ್ರೆ ಇಲ್ಲಿ ನಾನು ಶಾಂತವಾಗಿರೋಕ್ಕಾಗಲ್ಲ. ನಿಲ್ಲಿಸ್ತೀನಿ, ನಿನ್ನ ಉಸಿರನ್ನ ನಿಲ್ಲಿಸ್ತೀನಿ. ಅದು ಈ ಶ್ಯಾಮಲ್ನ ಪವರ್ ಅಂದ್ರೆ. ಮೇಡಮ್, ವೈಟಲ್ಸ್ ಚೆಕ್ ಮಾಡಿದ್ರಾ? ಚೆಕ್ ಮಾಡಿದೆ ಡಾಕ್ಟರ್. ಏನಾಯ್ತು ಡಾಕ್ಟ್ರಪ್ಪ? ಅಮ್ಮವ್ರು ಹೇಗಿದ್ದಾರೆ? ನಿನ್ನೆಗೆ ಹೋಲಿಸಿದ್ರೆ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ಕೊಂಡೆ, ಆದ್ರೆ ಯಾವ ಬದಲಾವಣೆನೂ ಆಗ್ತಿಲ್ಲಮ್ಮ. ಹಾಗನ್ಬೇಡಿ ಡಾಕ್ಟ್ರಪ್ಪ. ಬೆಳಗ್ಗೆ ರಾಹುಲ್ ಅವ್ರು ಫೋನ್ ಮಾಡಿದಾಗ ಅಮ್ಮವ್ರಿಗೇನಾಗಿಲ್ಲ, ಚೆನ್ನಾಗೇ ಇದ್ದಾರೆ ಅಂತ ಹೇಳ್ದೆ. ಈಗ ನೀವು ಹೀಗೆ ಹೇಳಿದ್ರೆ ನಾನು ಅವ್ರಿಗೆ ಏನಂತ ಹೇಳಿ? ಪ್ರಾಣಕ್ಕೇನೂ ತೊಂದರೆ ಇಲ್ಲ, ಆದ್ರೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನೀವೇ ಏನಾದರೂ ಮಾಡಿ ಡಾಕ್ಟ್ರಪ್ಪ. ಡಾಕ್ಟ್ರು ಅಂದ್ರೆ ದೇವರ ಸಮಾನ ಅಂತಾರೆ. ಇದೊಂದು ಜೀವದ ಮೇಲೆ
ಇಡೀ ಕುಟುಂಬದ ಸಂತೋಷನೇ ಆಧಾರವಾಗಿದೆ. ಅಮ್ಮೋರ್ಗೇನಾದ್ರೂ ಆದ್ರೆ ಯಾರ ಕೈಲೂ ಸಹಿಸ್ಕೊಳಕ್ಕಾಗಲ್ಲ. ನೀವೇ ಏನಾದ್ರೂ ಮಾಡಿ ನಮ್ಮನೆ ದೇವತೆ ಆಗಿರೋ ನಮ್ಮ ಅಮ್ಮೋರ್ನ ಕಾಪಾಡಿ. ನೀವು ಕೈ ಮುಗಿದ್ ಕೇಳ್ಕೊತೀನಿ, ಏನಾದ್ರೂ ಮಾಡಿ. ಇವ್ರ ಪ್ರಾಣ ನಿಮಗೆ ಮಾತ್ರ ಅಲ್ಲಮ್ಮ, ಅವ್ರ ಸ್ಟೂಡೆಂಟ್ ಆಗಿರೋ ನನಗೂ ತುಂಬಾನೇ ಮುಖ್ಯ. ಅದಕ್ಕೆ ನಮ್ಮ ಶಕ್ತಿ ಮೀರಿ ಎಲ್ಲ ಥರ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಒಂದು ಇಂಜೆಕ್ಷನ್ ಹಾಕಿದ್ರೆ ಮೇಡಮ್ ಅವರ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಗಟ್ಟಿಯಾದ ನಂಬಿಕೆ ನನಗಿದೆ. ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ. ಆದರೆ ಈ ಸದ್ಯದ ಪರಿಸ್ಥಿತಿಲಿ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ತಡ ಆಗುತ್ತಮ್ಮ. ಅಯ್ಯೋ, ಅದೆಲ್ಲಿದೆ ಅಂತ ಹೇಳಿ ಡಾಕ್ಟ್ರಪ್ಪ. ಅದೆಷ್ಟು ದೂರ ಆದ್ರೂ ಸರಿ, ಹೇಗಾದ್ರೂ ಮಾಡಿ ನಾನೇ ಹೋಗಿ ತಗೊಂಡ್ ಬರ್ತೀನಿ. ಆ ಅವಕಾಶನೂ ಇಲ್ಲಮ್ಮ. ಇಲ್ಲದೆ ಹೋಗಿದ್ರೆ ನಾನೇ ಅದನ್ನು ತರಿಸ್ತಿದ್ದೆ. ಇವಾಗ ಏನ್ ಮಾಡೋದು ಡಾಕ್ಟ್ರಪ್ಪ? ಇದೇ ಹಾಸ್ಪಿಟಲಲ್ಲಿ ಮೇಡಮ್ ಥರನೇ ಕಂಡೀಷನ್ ಇರೋ ಒಬ್ಬರು ಪೇಷಂಟ್ ಇದ್ದಾರೆ. ಅವ್ರಿಗೋಸ್ಕರ ಅಂತ ಆ ಇಂಜೆಕ್ಷನ್ನ 2 ಡೋಸ್ ತರಿಸಿದ್ವಿ. 1 ಡೋಸ್ ನೆನ್ನೆನೇ ಹಾಕಿದೀವಿ. ಈಗ ಅವ್ರ ಹತ್ರ ಇನ್ನೊಂದು ಡೋಸ್ ಎಕ್ಸ್ಟ್ರಾ ಇದೆ. ಆ ಎರಡನೇದನ್ನ ನೀವು ಅವ್ರಿಗೆ ಯಾವಾಗ ಹಾಕ್ಬೇಕು ಡಾಕ್ಟ್ರಪ್ಪ? ಇವಾಗ ಹೇಳಬೇಕು ಅಂದ್ರೆ ಅವ್ರಿಗೆ ಅವಶ್ಯಕತೆ ಇಲ್ಲ. ಮೇ ಬಿ 1 ವಾರ ಆದ್ಮೇಲೆ ಬೇಕಾಗತ್ತೆ. ಸದ್ಯದಲ್ಲೇ ಅವ್ರ ಆರೋಗ್ಯ ಸ್ಟೇಬಲ್ ಆಗೇ ಇದೆ. ಹಾಗಾದ್ರೆ ನಾವು ಅವ್ರನ್ನ ಹೋಗಿ ಕೇಳೋಣ ಬನ್ನಿ ಡಾಕ್ಟ್ರಪ್ಪ. ಆಗಲ್ಲಮ್ಮ, ಆಲ್ರೆಡಿ ನಾನು ಕೇಳಿದೆ. ಆದರೆ ಕೊಡೋದಕ್ಕೆ ಒಪ್ಕೋತಾ ಇಲ್ಲ. ನಾನು ಕೇಳ್ತೀನಿ ಅವ್ರ ಹತ್ರ. ಅವ್ರನ್ನ ಹೇಗಾದ್ರೂ ಮಾಡಿ ನಾನು ಒಪ್ಪಿಸ್ತೀನಿ. ಇಲ್ಲಮ್ಮ, ಅವರು ತುಂಬಾ ಹಠ ಮಾಡ್ತಿದ್ದಾರೆ. ನಾನು ಹೇಗಾದ್ರೂ ಮಾಡಿ ಅವರನ್ನ ಒಪ್ಪಿಸ್ತೀನಿ ಡಾಕ್ಟ್ರಪ್ಪ. ಅವ್ರ ಕಾಲಿಗೆ ಬಿದ್ದಾದ್ರೂ ಒಪ್ಪಿಸ್ತೀನಿ. ನಮ್ಮಮ್ಮ ಅವ್ರ ಆರೋಗ್ಯ ಸರಿ ಹೋಗೋದೆ ನನಗೆ ಮುಖ್ಯ ಡಾಕ್ಟ್ರಪ್ಪ. ಅವ್ರು ಯಾರು ಅಂತ ದಯವಿಟ್ಟು ಹೇಳಿ. ಸರಿ ಆಯ್ತಮ್ಮ, ನಾನು ಬರ್ತೀನಿ ಬಾ. ಆಂಟಿ, ನಿಮ್ಮ ಸ್ಟೇಟಸ್ಗೆ, ನಿಮ್ಮ ಪವರ್ಗೆ ಲಾಯರ್ ನಿಮ್ಮ ಮನೆಗೆ ಬರಬೇಕೇ ಹೊರತು, ಆದರೆ ನೀವು ಈ ಥರ ಲಾಯರ್ ಆಫೀಸಿಗೆ ಬರೋದು ನಿಮ್ಗೇನನ್ಸುತ್ತೋ ಗೊತ್ತಿಲ್ಲ ಆಂಟಿ, ಆದರೆ ನಂಗೆ ಮಾತ್ರ ಗಿಲ್ಟಿ ಫೀಲ್ ಆಗ್ತಿದೆ. ನಮ್ಮ ಕೆಲಸ ಆಗೋರ್ಗೂ ತಗ್ಗಬೇಕು. ಅವಕಾಶ ಸಿಕ್ಕಿದ ಮೇಲೆ ತಲೆ ಎತ್ತಿ ನಡೆಯೋದು ಬೆಳೆಯೋ ಮನುಷ್ಯರ ಲಕ್ಷಣ. ನನಗೆ ಕೆಲಸ ಆಗೋದು ಮುಖ್ಯ, ಫೀಲಿಂಗ್ಸ್ ಅಲ್ಲ. ಇಲ್ಲಿ ನೋಡಿ, ಲಾಯರ್ ಫ್ರೀ ಇದಾರಾ? ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇದೆಯಾ? ನಮ್ಮ ಆಂಟಿ ಯಾರು ಅಂತ ಗೊತ್ತಾ ನಿನಗೆ? ನಮ್ಮ ಮೇಡಮ್ ಯಾರು ಅಂತ ನಿಮಗೆ ಗೊತ್ತಾ? ಕೇಸ್ ಬಗ್ಗೆ ಯೋಚಿಸೋ ಪ್ರತಿ ಕ್ಷಣ, ಗೆಲ್ಲೋದಕ್ಕೆ ಕೊಡೋ ಪ್ರತಿ ಸಲಹೆ ಎಷ್ಟೋ ಕೋಟಿಗೆ ಸಮ. ಅದು ಯಾವುದೇ ಕೇಸ್ ಇರಲಿ, ವಾದ ಮಾಡೋದಕ್ಕೆ ಶುರು ಮಾಡಿದ್ರೆ ಆಪೋನೆಂಟ್ಗೆ ಸೋಲೋದು ಬಿಟ್ಟು ಬೇರೆ ಆಪ್ಷನ್ ಇರಲ್ಲ. ಲಾ ಅಂದರೆ ಲಾಜಿಕಲ್ ಆಗಿ, ಯಾ ಅಂದರೆ ಯಾರಾದರೂ ಸರಿ, ರಾ ಅಂದರೆ ರಫ್ ಅಂಡ್ ಟಫ್ ಆಗಿರೋ ಗ್ರೇಟ್ ಲೇಡಿ ನಮ್ಮ ಮೇಡಮ್ ಜ್ಯೋತಿ ಅವರು. ಇಂಟ್ರಡಕ್ಷನ್ ವಾವ್ ಆಗಿದೆ, ಆದರೆ ನನಗೆ ಬೇಕಾಗಿಲ್ಲ. ಯಾಕೆಂದ್ರೆ ನಾನು ನಿನ್ನ ಮೇಡಮ್ಗೆ ಚೆನ್ನಾಗೇ ಗೊತ್ತು. ಹೋಗಿ ಶ್ಯಾಮಲಾ ಬಂದಿದ್ದಾರೆ ಅಂತ ಹೇಳು. ಆಗ್ಲೂ ಅಪಾಯಿಂಟ್ಮೆಂಟ್ ಬೇಕು ಅಂತ ಏನಾದರೂ ಹೇಳಿದ್ರೆ ಆಗ ನೀನು ಹೇಳ್ದಾಗೆ ಮಾಡ್ತೀನಿ. ಹೋಗು. ಓಕೆ ಮೇಡಮ್. ಸಾರಿ ಮೇಡಮ್, ಮೇಡಮ್ ಅವರು ನಿಮ್ಮನ್ನು ಬರಕ್ಕೆ ಹೇಳಿದ್ರು.
ಗುಡ್ ಮಾರ್ನಿಂಗ್ ಜ್ಯೋತಿ ಅವರೇ. Hi Shamla, how are you? Fine, thank you. She's Preeti, my friend and partner. ಹಲೋ. Hi. Please, ಕೂತ್ಕೊಳ್ಳಿ. I'm sorry Shamla. ನನ್ನ ಅಸಿಸ್ಟೆಂಟ್ಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ನಿಮ್ಮನ್ನ ಕಾಯಿಸ್ಬಿಟ್ಟ. ಪರವಾಗಿಲ್ಲ, ಒಬ್ಬ ದೊಡ್ಡ ಲಾಯರ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ಫೀಲಲ್ಲಿದ್ದಾನೆ. ಕ್ರಿಮಿನಲ್ ಲಾಯರ್ ಸೂಪರ್ ಮೈಂಡ್ ಅಂತ ಆಂಟಿ ನಿಮ್ ಬಗ್ಗೆ ಹೇಳಿದಾಗ ಯಾರೋ ಓಲ್ಡ್ ಲೇಡಿ ಅಂತ ಅನ್ಕೊಂಡೆ. ಆದ್ರೆ ನೀವು ಇಷ್ಟು ಎನರ್ಜೆಟಿಕ್ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಮ್ಯಾಮ್. ಸೀನಿಯಾರಿಟಿ ನನ್ನ ಏಜಲ್ಲಿ ಇಲ್ಲದೆ ಇದ್ರು ನನ್ನ ಎಕ್ಸ್ಪೀರಿಯನ್ಸ್ಗಳು ನಾನು ಮಾಡಿರೋ ಸಾಧನೆನ ಹೇಳ್ತವೆ. ಅದಕ್ಕೆ ನಿಮ್ಮನ್ನು ಡೈರೆಕ್ಟಾಗಿ ಹುಡ್ಕೊಂಡು ಬಂದ್ವಿ. ಹೇಳಿ, ಪ್ರಾಬ್ಲಮ್ ಏನು? ವಾಗ್ದೇವಿ ಗ್ರೂಪ್ಸಿಂದ ದುಡ್ಡು ಹೊಡಿಬೇಕು ಅಂತ ನಾವು ಏನೊಂದು ಪ್ಲಾನ್ ಮಾಡಿ ಒಂದು 10 crore ಸ್ಕ್ಯಾಮ್ ಮಾಡಿದ್ವಿ. ಅದು ವಾಗ್ದೇವಿ ಗೊತ್ತಾಗಬಾರ್ದು ಅಂತ ಆಕ್ಸಿಡೆಂಟ್ ಕೂಡ ಮಾಡಿಸಿದ್ವಿ. ಮಾಡಿಸಿದ್ವಿ ಅಲ್ಲ ಮ್ಯಾಮ್, ಮಾಡಿಸಿದ್ದಾರೆ. ಪಾರ್ಟ್ನರ್ಸ್ ಇನ್ ಪ್ರಾಫಿಟ್ ಅಂತ್ಯ, ಆದ್ರೆ ಪಾರ್ಟ್ನರ್ಸ್ ಇನ್ ಕ್ರೈಮ್ ಬೇಡ್ವಾ? ಸರಿ, ವಾಗ್ದೇವಿ ಮೇಡಮ್ಗೆ ಏನಾಗಿದೆ? ಏನಾಗುತ್ತೆ, ಸತ್ತು ಹೋಗ್ತಾಳೆ ಅನ್ಕೊಂಡ್ರೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋತಾ ಇದ್ದಾಳೆ. ಕಂಡೀಷನ್ ಕ್ರಿಟಿಕಲ್ ಆಗಿತ್ತು, ಈಗ ಸ್ಟೇಬಲ್ ಆಗಿದೆ. ನಡೆದಿರೋದೆಲ್ಲ ಆಂಟಿಗೆ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆಕ್ಚುಲಿ ಪ್ರೀತಿ ವಾಗ್ದೇವಿ ಮನೆಗೆ ಸೊಸೆ ಆಗ್ಬೇಕು ಅಂದ್ಕೊಂಡು US ಇಂದ ಬಂದಿದ್ದಾಳೆ. ಆ ಚಾನ್ಸ್ ಮಿಸ್ ಆಯ್ತು ಅಂತ ಮನಸ್ಸಿಗೆ ತುಂಬಾ ಬೇಜಾರು ಮಾಡ್ಕೋತಾ ಇದ್ದಾಳೆ. ಅವಳು ಆಸೆ ಪಡ್ತಿರೋದು ಮತ್ತೆ ನೀವ್ ಅನ್ಕೊಂಡಿರೋದು ಎರಡೂ ಒಂದೇ ಆಗಿರೋದ್ರಿಂದ ನೀವ್ ಹೀಗ್ ಮಾಡಿದೀರಾ ಅನ್ಸುತ್ತೆ ಅಲ್ವಾ? ಯಾ, ಕರೆಕ್ಟ್ ಮ್ಯಾಮ್. ನಮ್ಮನ್ನ ಆ ಪ್ರಾಬ್ಲಮ್ ಇಂದ ನೀವೇ ಏನಾದ್ರೂ ಮಾಡಿ ಸೇಫ್ ಮಾಡಬೇಕು. ಸಿಂಪಲ್ ಆಗಿ ಕ್ಲಿಯರ್ ಮಾಡ್ಕೊಳ್ಳೋ ಪ್ರಾಬ್ಲಮ್ನ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೀರಾ. ಸ್ಕ್ಯಾಮ್ ನಡೆದಿದ್ದ ದಿನಾನೇ ಲೀಕ್ ಆಗ್ದಿರೋ ತರ ನೋಡ್ಕೋಬೇಕಾಗಿತ್ತು. ತಪ್ಪು ಮಾಡ್ಬಿಟ್ರಿ. ವಾಗ್ದೇವಿ ಕೈಯಿಂದ ತಪ್ಪಿಸ್ಕೊಳ್ಳೋಕ್ ದಾರಿ ಇಲ್ಲದೆ ಡೈರೆಕ್ಟ್ ಆಗಿ ಮರ್ಡರ್ ಅಟೆಂಪ್ಟ್ ಮಾಡಿದ್ರಿ. ಎಲ್ಲ ನಮ್ ಬ್ಯಾಡ್ ಲಕ್. ಅಟ್ಲೀಸ್ಟ್ ಇವಾಗ್ಲಾದ್ರೂ ವಾಗ್ದೇವಿ ಕೇಸಲ್ಲಿ ನಿಮ್ಗಳ ಇನ್ವಾಲ್ವ್ಮೆಂಟ್ ಇಲ್ದಿರೋ ತರ ನೋಡ್ಕೊಳ್ಳಿ. ಅವ್ರ ಮಕ್ಕಳು ಈ ಕೇಸ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅದರಿಂದ ಆಚೆ ಬರೋದು ತುಂಬಾನೇ ಕಷ್ಟ ಆಗುತ್ತೆ. ಆ ರೀತಿ ಬರ್ದಿರೋ ತರ ಮಾಡ್ಕೊಂಡಿದ್ ನೀವೇ. ವೆರಿ ಬ್ಯಾಡ್ ಪ್ಲಾನಿಂಗ್ ಅಂಡ್ ವರ್ಸ್ಟ್ ಎಕ್ಸಿಕ್ಯೂಷನ್. ಈಗ ನಿಮ್ಗಿರೋದು ಒಂದೇ ಆಪ್ಷನ್. ಅರೆ ಜೀವ ಆಗಿರೋ ಹಾವು ಬದುಕಿದೆ ಅಂತ ಗೊತ್ತಾಗಬಾರ್ದು ಅಂದ್ರೆ ಪೂರ್ತಿಯಾಗಿ ಸಾಯಿಸ್ಬಿಡ್ಬೇಕು. ಅಂದ್ರೆ ವಾಗ್ದೇವಿನ ಆದ್ರೆ ಹೇಗೆ? ಅವಳು ಹಾಸ್ಪಿಟಲ್ ಇದ್ದಾಳೆ. ಸಿಂಪಲ್. ಡಾಕ್ಟರ್ನೋ ನರ್ಸ್ನೋ ನಮ್ ಕೈವಶ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಯಾರಾದ್ರೂ ಮುಖಕ್ಕೆ ಮಾಸ್ಕ್ ಹಾಕೊಂಡು ವಾಗ್ದೇವಿಗೆ ಪಾಯ್ಸನ್ ಇಂಜೆಕ್ಷನ್ ಕೊಟ್ಬಿಡಿ. ಅಷ್ಟೇ. ಮ್ಯಾಮ್, ಇದೇನಿದು? ನೀವೇನೋ ದೊಡ್ಡ ಪ್ಲಾನ್ ಮಾಡ್ತೀರಾ. ಕ್ರಿಮಿನಲ್ ಮೈಂಡ್ ಅಲ್ಲಿ ಏನೋ ಒಳ್ಳೆ ಐಡಿಯಾ ಕೊಡ್ತೀರಾ ಅನ್ಕೊಂಡ್ರೆ ಇಂಥ ಸಿಲಿ ಪ್ಲಾನ್ ಹೇಳ್ತಿದ್ದೀರಾ.
ಒಂದೊಂದ್ಸಲ ಕತ್ತಿಲಾಗ್ದಿರೋ ಕೆಲಸ ಗುಂಡ್ ಸೂಜಿಲಾಗತ್ತೆ. ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ಬೇಡಿ, ಡಿಫೆಕ್ಟ್ಸ್ನು ಹುಡ್ಕೋಕ್ ಹೋಗ್ಬೇಡಿ. ಅಟ್ಲೀಸ್ಟ್ ಈಗ್ಲಾದ್ರೂ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಕೇರ್ಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡಿ. ಬೆಟರ್ ಏನಂದ್ರೆ ನರ್ಸು ನಿಮಗೆ ಗೊತ್ತಿರೋಳಾಗಿರ್ಬೇಕು. ಇದೇ ಒಳ್ಳೆ ಟೈಮ್. ಪ್ರೀತಿನ ಒಪ್ಸೋದಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಸಿಗಲ್ಲ. ಈ ಕೇಸಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಇವಳನ್ನ ಸಿಕ್ಕಾಕ್ಸಿ ನಾನು ಎಸ್ಕೇಪ್ ಆಗ್ಬಿಡ್ಬೋದು. ಪ್ರೀತಿ, ಈ ಕೆಲಸನ ನೀನೇ ಎಕ್ಸಿಕ್ಯೂಟ್ ಮಾಡು. ವಾಟ್? ನಾನಾ? ಹೌದು. ಬೇರೆಯವ್ರಿಗೆ ಹೇಳಿ ಅವ್ರಿಗೊಪ್ಸಿ ಅದು ಲೀಕ್ ಆಗುತ್ತೆ ಅಂತ ಭಯ ಪಡೋದಕ್ಕಿಂತ ನೀನ್ ಮಾಡೋದೇ ಕರೆಕ್ಟ್. ನೋಡು ಪ್ರೀತಿ, ನೀನ್ ಆ ಫ್ಯಾಮಿಲಿಗೆ ಹತ್ರ ಇರೋದ್ರಿಂದ ನಿನ್ಗೆ ಈಸಿ ಆಕ್ಸೆಸ್ ಇರುತ್ತೆ. ಬೆಟರ್ ಆಪ್ಷನ್ ಶ್ಯಾಮ್ಲಾ ಅವ್ರೆ. ಇಲ್ಲ ಮ್ಯಾಮ್, ನನ್ನ ಕೈಯಿಂದ ಆಗಲ್ಲ, ಬೇಡ. ಆಗತ್ತೆ ಪ್ರೀತಿ, ನೀನ್ ನನ್ನ ಜೊತೆ ಬಾ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಸರಿ. ಅಮ್ಮ ಚೆನ್ನಾಗಿದ್ದಾರೆ ಡ್ಯಾಡ್. ನಾನು ಇಲ್ಲೇ ಇದ್ದೀನಿ, ನಾನೆಲ್ಲ ನೋಡ್ಕೋತೀನಿ. ನೀವೇನು ಚಿಂತೆ ಮಾಡಬೇಡಿ. ಸಂಜೆ ಹೊತ್ತಿಗೆ ಬಂದ್ಬಿಡಿ. ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದೀನಿ, ನೀವೇನು ತಲೆ ಕೆಡ್ಸ್ಕೋಬೇಡಿ, ನಾನು ನೋಡ್ಕೋತೀನಿ. ಬಾಮ್ಮ. ಡ್ಯಾಡ್, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅದೇನು ಅಂದ್ರೆ ನಿಮ್ಮ ಹತ್ರ ಇರೋ ಎಕ್ಸ್ಟ್ರಾ ಇಂಜೆಕ್ಷನ್ ಬಗ್ಗೆ ಮಾತಾಡೋಣ ಅಂತ ಬಂದ್ವಿ. ನಾನು ಅವಾಗಲೇ ಹೇಳಿಲ್ವಾ ಸರ್, ಕೊಡಕ್ಕಾಗಲ್ಲ ಅಂತ. ಅದಾಗಲ್ಲ ಸರ್, ನಾವು ಆಲ್ರೆಡಿ 2 ಡೋಸ್ನ ಆರ್ಡರ್ ಮಾಡಿದ್ದೀವಿ. ಅದು ಬರ್ತಿದ್ದ ಹಾಗೇನೆ ನಿಮಗೆ ರಿಟರ್ನ್ ಮಾಡಿಬಿಡ್ತೀವಿ. ಹೊರಗಡೆ ಸಿಚುವೇಶನ್ ಹೇಗಿದೆ ಅಂತ ನಿಮಗೆ ಗೊತ್ತಲ್ವಾ ಸರ್? ಏನೆಲ್ಲ ಆಗ್ತಿದೆ ಅಂತಾನೂ ನೀವು ನೋಡ್ತಿದ್ದೀರಾ. ಹೀಗಿರುವಾಗ ಹೊರಗಡೆಯಿಂದ ತರಿಸ್ಕೊಡ್ತೀರಾ ಅಂದರೆ ಅದು ಇಂಪಾಸಿಬಲ್ ಡಾಕ್ಟರ್. ಅದಕ್ಕೆ ನೀವು ಕೇಳಿದಾಗ ನಾನು ಕೊಡೋಕೆ ಒಪ್ಕೊಳ್ಳಿಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಣ್ಣ ಅಣ್ಣ ಇಲ್ಲಿ ನೋಡಿ, ನೀವನ್ ಕೇಳ್ಬೇಕು ಅಂತ ನಮಗೂ ಇರ್ಲಿಲ್ಲ, ಆದ್ರೆ ನಮ್ಗೆ ಬೇರೆ ಯಾವ ದಾರಿನೂ ಇಲ್ಲ. ನಮ್ಮಮ್ಮೋರು ವಾಗ್ದೇವಿ ಅಂತ ನೀವು ಹೆಸರು ಕೇಳೇ ಇರ್ತೀರ. ಎಷ್ಟೋ ಜನಕ್ಕೆ ಉಚಿತವಾಗಿ ವಿದ್ಯಾದಾನ ಮಾಡಿ ಸಮಾಜದಲ್ಲಿ ಎಷ್ಟೊಂದು ಗೌರವ ಅಭಿಮಾನನ ಸಂಪಾದಿಸ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಿಮಗೆ ಖಂಡಿತ ಗೊತ್ತಿರುತ್ತೆ. ಅವ್ರಿಗೋಸ್ಕರನೇ ಕೇಳ್ಕೊತಿದ್ದೀನಿ. ಅಣ್ಣ, ನಮ್ಮೆಲ್ಲರ ಜೀವನದಲ್ಲಿ ಬೆಳಕು ಕೊಟ್ಟಿದ್ದ ನಮ್ಮಮ್ಮವರು ಇವತ್ತಿನ ದಿನ ಉಸಿರಾಡಕ್ಕಾಗದೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಅವ್ರ ಮಾತು ನಗು ನೋಡಿ 3 ದಿನ ಆಗೋಗಿದೆ ಅಣ್ಣ. ಅದಕ್ಕೆ ನಿಮ್ಮನ್ನ ಇಷ್ಟೊಂದು ಕೇಳ್ಕೊತಿರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಣ್ಣ. ಇನ್ನೂ ನನಗೆ ಅರ್ಥ ಆಗುತ್ತೆ ಮೇಡಮ್, ಆದರೆ ನನ್ನ ತಾಯಿ ಆರೋಗ್ಯನ ನಾನು ರಿಸ್ಕಲ್ಲಿ ಇಡೋಕ್ಕಾಗಲ್ಲಲ್ವಾ? ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ಅಣ್ಣ ಅಣ್ಣ, ನಿಮ್ಮ ತಾಯಿ ಆರೋಗ್ಯ ನಿಮಗೆ ಮುಖ್ಯನೇ, ಅದಕ್ಕೆ ನಾನು ಇಲ್ಲ ಅಂತಿಲ್ಲ. ಆದ್ರೆ ನಮ್ಮ ಅಮ್ಮವ್ರ ಆರೋಗ್ಯ ಸುಧಾರಿಸೋದು ನೀವು ಮಾಡೋ ಸಹಾಯದ ಮೇಲೆ ನಿಂತಿದೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಣ್ಣ. ಅಣ್ಣ, ನಿಮ್ಮ ಅಮ್ಮವ್ರಿಗೆ ಸೂಜಿ ಮದ್ದು ಕೊಡೋದಕ್ಕೆ ಇನ್ನೂ 1 ವಾರ ಇದೆ ಅಂತ ಡಾಕ್ಟ್ರಪ್ಪ ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಹತ್ರ ಇರೋ ಔಷಧಿ ನಮಗೆ ಕೊಟ್ರೆ ನಮ್ಮ ಅಮ್ಮವ್ರಿಗೆ ತರಿಸಿದ ಔಷಧಿನ ನಿಮಗೆ ಕೊಡ್ತೀವಿ. ಹೌದು ಸರ್, ಅದಕ್ಕೆ ನಾನೇ ಗ್ಯಾರಂಟಿ. ನನಗೆ ನಂಬಿಕೆ ಇಲ್ಲ ಸರ್, ಪ್ಲೀಸ್ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ. ಅಣ್ಣ, ಹಾಗೆ ಮಾತಾಡಬೇಡಿ. ನೀವು ಮಾಡೋ ಸಹಾಯ ನಮ್ಮೆಲ್ಲರೂ ಸಂತೋಷಕ್ಕೆ ಕಾರಣ ಆಗುತ್ತೆ ಅಣ್ಣ. ದಯವಿಟ್ಟು ಇಲ್ಲ ಅನ್ಬೇಡಿ. ಅದಕ್ಕೆ ಬದಲಾಗಿ ನಿಮ್ಗೇನು ಬೇಕು ಅಂತ ಹೇಳಿದ್ರೆ ನನ್ನ ಯಜಮಾನ್ರಿಗೆ ಹೇಳಿ ನಾನು ಒಪ್ಪಿಸ್ತೀನಿ. ನಿಮ್ಗೇನು ಬೇಕು ಅಂತ ಕೇಳಿ, ದಯವಿಟ್ಟು ಇಲ್ಲ ಅನ್ಬೇಡಿ. ನಿಮ್ಮ ಕಾಲಕ್ಕೆ ಬೇಕಾದ್ರೂ ಬೀಳ್ತೀನಿ. ನೀವು ಮಾಡೋ ಸಹಾಯದಿಂದ ನಮ್ಮ ಅಮ್ಮವ್ರ ಪ್ರಾಣ ಉಳಿಯುತ್ತೆ. ನಿಮ್ಮ ಕೈ ಮುಗಿತೀನಣ್ಣ.
ಅದನ್ನ ಕೊಟ್ಬಿಡಿ. ನಮ್ಮ ಅಮ್ಮವ್ರಿಗೆ ಪ್ರಾಣನ್ ಕಾಪಾಡಿ. ನಿಮ್ ಕೈಲೇ ಇದೆ ಅಣ್ಣ. ನಿಮಗ್ ಕೈ ಮುಗಿತೀನಣ್ಣ, ಅರ್ಥ ಮಾಡ್ಕೊಳ್ಳಿ. ಏನ್ ಮೇಡಮ್ ನೀವು ಕೊಡಲ್ಲ ಅಂತ ಹೇಳಿದ್ಮೇಲೂ ಈ ತರ ಮಾತಾಡ್ತಿದ್ದೀರಾ? ದಯವಿಟ್ಟು ನೀವು ಕೂಡ ನನ್ನ ಅರ್ಥ ಮಾಡ್ಕೋಬೇಕಲ್ವಾ? ಅದನ್ನ ನಾನು ನಿಮಗೆ ಕೊಟ್ಬಿಟ್ರೆ ನಮ್ಮ ಅಮ್ಮನ ಪ್ರಾಣಕ್ಕೆ ಇಲ್ಲ ಅಪಾಯ ಅಣ್ಣ, ಅಲ್ವಾ? ಬದುಕಕ್ಕೆ ಅವಕಾಶ ಇದೆ ಅಂತ ಡಾಕ್ಟರ್ ಅಪ್ಪನೇ ಹೇಳಿದ್ದಾರೆ. ಅದಕ್ಕೆ ಕೇಳ್ತಿದ್ದೀನಿ. ದಯವಿಟ್ಟು ಆ ಔಷಧಿ ಕೊಡಿ ಅಣ್ಣ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಿಮಗ್ ಕೈ ಮುಗಿತೀನಿ. ನಮ್ ಬೇರೆ ಯಾವ ದಾರಿನೂ ಇಲ್ಲ ಅಣ್ಣ. ನಿಮಗ್ ಕೈ ಮುಗಿತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಮ್ಮ ಸರ್ಸು, ಅಮ್ಮ ಅಮ್ಮ, ನೀವ್ಯಾಕೆ ಎಲ್ಲಿದ್ದೀರಾ? ಏನೋ ಸ್ವಲ್ಪ ತೊಂದರೆ ಆಯ್ತು ಅಂತ ನನ್ ಮಗ ಇಲ್ಲಿ ಕರ್ಕೊಂಡ್ ಬಂದಮ್ಮ. ನೀನ್ ಯಾಕೆ ಇಲ್ಲಿದ್ಯಾ? ಏನಾಯ್ತು? ಯಾಕಿಷ್ಟು ದುಃಖ ಪಡ್ತಿದ್ಯಾ? ಅಮ್ಮೋರ್ಗೆ ಹೀಗಾಗೋಗಿದ್ಯಮ್ಮ. ಅಮ್ಮೋರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಬದುಕ್ತಾರೋ ಇಲ್ವೋ ಏನೋ ಗೊತ್ತಾಗ್ತಿಲ್ಲ. ಅಮ್ಮ, ನೀವಾದ್ರೂ ಹೇಳಿ ಅಮ್ಮ. ಔಷಧಿ ನಮಗ್ ಕೊಡೋದಕ್ಕೆ ನಿಮಗ್ ಕೈ ಮುಗಿತೀನಮ್ಮ. ವಾಗ್ದೇವಮ್ಮವ್ರನ್ನ ಉಳಿಸ್ಕೊಟ್ಬೇಡಮ್ಮ. ಹೇಳಮ್ಮ. ರವಿ, ಆ ಇಂಜೆಕ್ಷನ್ ಸರ್ಸು ಕೊಡು. ಅದ್ಯಾಕಮ್ಮ? ಆದ್ರೆ ನಿನಗೆ ನನಗೇನು ಆಗಲ್ವೋ? ನಾನು ಆರೋಗ್ಯವಾಗೇ ಇದ್ದೀನಿ. ಇಷ್ಟು ವರ್ಷ ನೀನು ಹೊರದೇಶದಲ್ಲಿ ಇದ್ದಿದ್ರಿಂದ ಈ ಹುಡುಗಿ ಬಗ್ಗೆ ನಿನಗೆ ಗೊತ್ತಿಲ್ಲ ಕಣೋ. ಸರ್ಸು ನಮ್ಮೂರೋಳೆ ಕಣೋ. 4 ಜನಕ್ಕೆ ಸಹಾಯ ಮಾಡೋ ಹುಡುಗಿ ಸಹಾಯಕ್ಕೋಸ್ಕರ ನಮ್ಮ ಹತ್ರ ಬಂದಿದ್ದಾಳೆ ಅಂದ್ರೆ ಕ್ಷಣದಲ್ಲಿ ಸಹಾಯ ಮಾಡಬೇಕು. ಇಲ್ಲ ಅಂತ ಯಾವತ್ತೂ ಹೇಳ್ಬಾರ್ದು. ನನಗೇನ್ ಪರವಾಗಿಲ್ಲ. ಆ ಇಂಜೆಕ್ಷನ್ನು ಸರ್ಸು ಕೊಡು. ಇನ್ನ ಏನೋ ಯೋಚನೆ ಮಾಡ್ತಿದ್ಯಾ? ಇಂಜೆಕ್ಷನ್ ಕೊಡು. ಸರಿ ಅಮ್ಮ. ಬನ್ನಿ ಡಾಕ್ಟರ್, ಫಾರ್ಮಸಿಲಿ ಇದೆ, ಇಸ್ಕೊಡ್ತೀನಿ. ಅಮ್ಮ, ತುಂಬಾ ಸಂತೋಷನಮ್ಮ. ನೀವು ಮಾಡಿದ ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲ ನಾನು. ನಿಮ್ಮಿಂದಾನೆ ನಮ್ಮ ವಾಗ್ದೇವಮ್ಮನ್ ಪ್ರಾಣ ಉಳಿತಿರೋದು. ತುಂಬಾ ಉಪಕಾರ ಆಯ್ತಮ್ಮ, ತುಂಬಾ ಉಪಕಾರ ಆಯ್ತು. ಏನಮ್ಮ ಇದು? ಊರಲ್ಲಿ ಎಷ್ಟೋ ಸಾರ್ತಿ ನೀನ್ ನನಗ್ ಮಾಡಿರೋ ಸಹಾಯದ ಮುಂದೆ ಇದೆಲ್ಲ ಯಾವ್ದಮ್ಮ? ವಾಗ್ದೇವಮ್ಮನವ್ರಿಗೆ ಏನೂ ಆಗೋದಿಲ್ಲ. ನೀನ್ ಹಾಗಳಬೇಡ, ಧೈರ್ಯವಾಗಿರೋ. ಹೋಗು, ಹೋಗಮ್ಮ. ಸರಿನಮ್ಮ, ಹಾಗೆ ಆಗ್ಲಿ. ಏನ್ ಆಂಟಿ ಇದು? ವಾಗ್ದೇವಿ ಆಂಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಅವ್ರನ್ನ ಬೇರೆ ರೂಟ್ಗೆ ಡೈವರ್ಟ್ ಮಾಡೋಣ ಅಂತ ನಿಮ್ ಜೊತೆ ಕೈ ಜೋಡಿಸ್ದೆ. ಆದ್ರೆ ನೀವು ನನ್ನ ಕೈಯಿಂದಾನೆ ಮರ್ಡರ್ ಮಾಡಿಸ್ಬೇಕು ಅಂತ ಅನ್ಕೊಳ್ತಿದ್ದೀರಾ. ಐ ವೋಂಟ್ ಆಕ್ಸೆಪ್ಟ್ ಆಂಟಿ, ಐ ವೋಂಟ್. ನೋಡು, ನಾವು ಬರೀ ಕೊಲೆ ಮಾಡೋದಷ್ಟೇ ಅಲ್ಲ ಪ್ರೀತಿ,
ಅದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಗ ಯಾವುದು ತಪ್ಪು ಅನ್ಸಲ್ಲ. ಎಷ್ಟು ಸಲ ಯೋಚನೆ ಮಾಡಿದ್ರು ನನ್ನಿಂದ ಇದು ಸಾಧ್ಯ ಇಲ್ಲ. ಆಂಟಿನ ನಾನಂತೂ ಸಾಯಿಸಲ್ಲ. ಪ್ಲೀಸ್ ನನ್ನನ್ನು ಬಿಟ್ಬಿಡಿ. ಬೇಕಾದ್ರೆ ನಿಮಗೆ ಕೈ ಮುಗಿತೀನಿ. ನೋಡು, ನಾನು ನಿನ್ನ ಬಿಟ್ರು ಆ ವಾಗ್ದೇವಿ ರಿಕವರ್ ಆದ್ಮೇಲೆ ಅವಳು ನಿನ್ನ ಬಿಡಲ್ಲ. ಅರ್ಥ ಆಯ್ತಾ? ಆಂಟಿ ಏನು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ಇಲ್ಲ ಇಲ್ಲ, ಪ್ರೂಫ್ ಸಮೇತ ಎಲ್ಲಾನು ಲೀಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀನು ನಾನು ಮೀಟ್ ಮಾಡಿದಾಗ್ಲಿಂದ ನಾವು ಮಾತಾಡ್ಕೊಂಡಿರೋ ಮಾತು, ಸಿಸಿ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿರೋ ಮೀಟಿಂಗ್ಸ್, ಮಾಡ್ಕೊಂಡಿರೋ ಪ್ಲಾನು, ಸ್ಕೆಚ್ಚು, ಸ್ಕೀಮು ಎಲ್ಲಾನು ವಾಗ್ದೇವಿ ಅಂಡ್ ಫ್ಯಾಮಿಲಿಗೆ ನಾನು ಲೀಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಂದ್ರಲ್ಲೂ ನೀವು ಕೂಡ ನನ್ನ ಜೊತೆ ಇದ್ರಿ. ಎಲ್ಲ ಮರ್ತೋಗ್ಬಿಟ್ರಾ ನೀವು? ನಾನಂದ್ರೆ ತಪ್ಪಿಸ್ಕೋಬಹುದು. ನೀನೆಲ್ಲಿದ್ರು ಹುಡ್ಕೋದು ವಾಗ್ದೇವಿ ಅಂಡ್ ಫ್ಯಾಮಿಲಿಗೆ ಅಷ್ಟು ಕಷ್ಟ ಆಗಲ್ಲ. ಜಾಸ್ತಿ ಯೋಚನೆ ಮಾಡ್ಬೇಡ ಪ್ರೀತಿ. ನೀನ್ ಒಂದು ಸಾರಿ ನನ್ನ ಜೊತೆ ಕೈ ಕುಲ್ಕಿದ್ರೆ ನೀನು ಕೊನೆವರೆಗೂ ನನ್ನ ಮಾತನ್ನೇ ಕೇಳಬೇಕು. ಆಗ್ಲೇ ನಿನಗೂ ನನಗೂ ಇಬ್ರಿಗೂ ಒಳ್ಳೇದಾಗೋದು. ಈ ತರ ಚೀಟ್ ಮಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ. ನಿಮ್ಮನ್ನ ನಂಬಿದ್ದು ನನ್ನ ತಪ್ಪು. ಪ್ರೀತಿ ಪ್ಲೀಸ್, ನನ್ನನ್ನು ಬರೀ ವಿಲನ್ ಆಗಿ ನೋಡ್ಬೇಡ. ನಾನು ಹೇಳಿದ್ದನ್ನ ಮಾಡಿದ್ರೆ ನಿನಗೆ ಯಾವ ಪ್ರಾಬ್ಲಮೂ ಆಗಲ್ಲ. ಇದು ಮರ್ಡರ್ ಅಲ್ಲ, ನಮ್ಮ ಫ್ಯೂಚರ್ನ ಸೇವ್ ಮಾಡ್ಕೊಳ್ಳೋ ಚಾನ್ಸ್. ಮಿಸ್ ಮಾಡ್ಕೊಂಡ್ರೆ ನಾವು ಲೈಫ್ ಟೈಮ್ ಓದಾಡಬೇಕು. ಅಲ್ಲ, ನಿನಗೆ ಜೀವ ಇರೋರ್ಗೂ ಒದ್ದಾಡಬೇಕು. ಯೋಚನೆ ಮಾಡು. ನಿನ್ನ ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸಿ ಈ ಕೆಲಸನ ಮಾಡಿ ಮುಗಿಸೋದು ನನ್ನ ಇಂಟೆನ್ಷನ್ ಅಲ್ಲ. ನೀನಾದ್ರೆ ಈ ಕೆಲಸನ ಯಾರಿಗೂ ಡೌಟ್ ಬರ್ದಿರೋ ಹಾಗೆ ಮಾಡಿ ಮುಗಿಸ್ತೀಯ ಅನ್ನೋ ನಂಬಿಕೆ. ಒಪ್ಕೋ ಪ್ರೀತಿ, ಬೇರೆ ಆಪ್ಷನ್ನೇ ಇಲ್ಲ. ಎಷ್ಟೇ ಯೋಚನೆ ಮಾಡಿದ್ರು ನಾನು ನೀನು ಫ್ರೆಂಡ್ಸ್, ಪಾರ್ಟ್ನರ್ಸ್ ಅಲ್ವಾ? ಹಾಸ್ಪಿಟಲ್ ಅಲ್ಲಿ ಸರ್ಸು ಯಾವಾಗ್ಲೂ ಇರ್ತಾಳೆ. ಮನೆಯಿಂದ ರಾಹುಲ್, ಅಂಕಲ್, ತೇಜ, ಮನೆಯವ್ರು ಎಲ್ಲರೂ ಹಾಸ್ಪಿಟಲ್ಗೆ ಹೊರಡ್ತಾರೆ. ಹೇಗ್ ಸಾಧ್ಯ? ವಾಗ್ದೇವಿ ಆಂಟಿ ಒಬ್ರೇ ಇದ್ರೆ ಓಕೆ, ಆದ್ರೆ ಎಲ್ಲರೂ ಒಳಗಡೆ ಇರ್ಬೇಕಾದ್ರೆ ತುಂಬಾ ಕಷ್ಟ ಆಂಟಿ. ಆ ವಿಷಯ ನಾನು ನೋಡ್ಕೋತೀನಿ, ಡೋಂಟ್ ವರಿ. ನೀನು ಧೈರ್ಯವಾಗಿ ಹೋಗು. ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಿನಗೆ ಪವರ್ಫುಲ್ ಪಾಯ್ಸನ್ನ ಕೊಡಿಸೋ ಜವಾಬ್ದಾರಿ ನಂದು. ಹೋಗು, ಯಾವುದು ಮನಸ್ಸಲ್ಲಿ ಇಟ್ಕೋಬೇಡ. ಆಲ್ ದಿ ಬೆಸ್ಟ್ ಪ್ರೀತಿ. ನೋಡು, ಅವಳ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅಷ್ಟು ಪ್ರೀತಿ ಮಾಡೋ ವ್ಯಕ್ತಿನ ಸಾಯಿಸ್ಬೇಕು ಅಂದ್ರೆ ಯಾರಿಗೆ ಆದ್ರೂ ಸ್ವಲ್ಪ ಕಷ್ಟನೇ. ಬಟ್ ಸಾಯಿಸ್ದೆ ವಿಧಿ ಇಲ್ಲ. ಯಾಕೆ ಅಂದ್ರೆ ನೀನು ತುಂಬಾ ಲೈಫ್ನ ನೋಡ್ಬೇಕು. ಇನ್ನೂ ಆ ವಾಗ್ದೇವಿನ ಎಲ್ಲನೂ ನೋಡ್ಬಿಟ್ಟಿದ್ದಾಳೆ, ಇವತ್ತೋ ನಾಳೆನೋ. ಆದ್ರೆ ನೀನು ಇನ್ನು ಯಂಗ್ ಏಜ್,
ತುಂಬಾ ದೊಡ್ಡ ಲೈಫ್ ಇದೆ. ನೀನ್ ಬದುಕಬೇಕು ಅಂದ್ರೆ ಅವಳು ಸಾಯ್ಬೇಕು. ಒಂದ್ಸಾರಿ ಯೋಚನೆ ಮಾಡು. ಸರಿ ಸರಿ ಆಂಟಿ, ಸರಿ. ನೋಡು ಪ್ರೀತಿ, ಜಾಸ್ತಿ ಯೋಚನೆ ಮಾಡ್ಬೇಡ. ಹೊರಡು ಹೊರಡು. ರಾಹುಲ್ ಮತ್ತು ಅವ್ರ ಫ್ಯಾಮಿಲಿನ ಹೇಗೆ ತಡಿಬೇಕು ಅಂತ ನಾನು ನೋಡ್ಕೋತೀನಿ. ನಮ್ಮ ಕಡೆ ಲಾಯರ್ ಇದಾರಲ್ಲ, ಅವ್ರಿಗೆ ಒಳ್ಳೆ ಸಲಹೆ ಕೊಡು ಅಂತ ಕೇಳ್ತೀನಿ. ಅವರು ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ವಾಗ್ದೇವಿನ ಸಾಯಿಸೋ ಜವಾಬ್ದಾರಿ ನಿಂದು. ತುಂಬಾ ಯೋಚಿಸ್ಬೇಡ, ಹೊರಡು. ಹೋಗು. ಸಿಸ್ಟರ್, ರೆಗ್ಯುಲರ್ ಆಗಿ ಪಲ್ಸು, BP, ಶುಗರ್ ಲೆವೆಲ್ಸ್ ಚೆಕ್ ಮಾಡ್ತಾನೆ ಇರಿ. ಯಾರಾದರೂ ಒಬ್ರು 24/7 ಮೇಡಮ್ ಪಕ್ಕದಲ್ಲಿ ಇರಬೇಕು. ಇರ್ತೀನಿ ಸರ್. ನೋಡಿ ಡಾಕ್ಟರ್, ನಾನು ಹೇಳೋವರೆಗೂ ಯಾವುದೇ ಬೇರೆ ಇಂಜೆಕ್ಷನ್ ಆಗಲಿ ಮೆಡಿಸಿನ್ಸ್ ಆಗಲಿ ಕೊಡೋದಕ್ಕೆ ಹೋಗಲೇಬೇಡಿ. ಓಕೆ ಸರ್. ಎಚ್ಚರವಾಗಿ ನೋಡ್ಕೊಳ್ಳಿ. ಆಯಿತು ಸರ್. ಡಾಕ್ಟ್ರಪ್ಪ, ನಮ್ಮ ಅಮ್ಮ ಅವ್ರಿಗೆ ಸೂಜಿ ಮದ್ದು ಕೊಟ್ರಲ್ಲ, ಇನ್ಮೇಲೆ ಭಯ ಪಡದೆ ಧೈರ್ಯವಾಗಿರ್ಬೋದು ತಾನೆ? ಹೌದಮ್ಮ, ಇನ್ನು ಯಾವ ಭಯನೂ ಇಲ್ಲ. ಖಂಡಿತವಾಗಿ ಮೇಡಮ್ ಅವರು ಉಳ್ಕೋತಾರೆ. ಎಲ್ಲ ಅನ್ಕೊಂಡ ಹಾಗೆ ಆದರೆ ಇನ್ನೊಂದು 2-3 ಗಂಟೆಯಲ್ಲಿ ಮೇಡಮ್ ಅವ್ರಿಗೆ ಪ್ರಜ್ಞೆ ಕೂಡ ಬರಬಹುದು. ನಿಜವಾಗ್ಲೂ ನಿಜವಾಗ್ಲೂ ನೀವು ದೇವ್ರ ಹಾಗೆ ಕಾಣ್ತಿದ್ದೀರಾ. ನೀವು ಮಾಡಿರೋ ಸಹಾಯ ನಾನು ಯಾವತ್ತೂ ಮರೆಯಲ್ಲ. ನಿಮ್ ಋಣ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಅಯ್ಯಯ್ಯೋ, ಸಹಾಯ ಮಾಡಿದ್ದು ನೀವಮ್ಮ. ನಾವೆಲ್ಲರೂ ಕೂಡ ನಿಮಗೆ ಋಣವಾಗಿರ್ಬೇಕು. ನಿನ್ನೆ ಪ್ರಾಣಾಪಾಯದಿಂದ ಕಾಪಾಡಿದ್ರಿ. ಇವತ್ತು ಹಠ ಮಾಡ್ತಾ ಕೂತಿದ್ದವ್ರನ್ನ ಒಪ್ಪಿಸ್ಬಿಟ್ಟು ಇಂಜೆಕ್ಷನ್ ಈಸ್ಕೊಡ್ರಿ. ನಾನೇನು ಮಾಡಿಲ್ಲ ಡಾಕ್ಟ್ರಪ್ಪ. ಎಲ್ಲ ಔಷಧಿ ಕೊಡಕ್ ಹೇಳಿದ್ರಲ್ಲ ಆ ಯಮ್ಮನ್ ದಯೆ. ಆದರೆ ಅದಕ್ಕೆ ಕಾರಣಕರ್ತೆ ನೀವೇಮ್ಮ. ವೃತ್ತಿಪರವಾಗಿ ನನ್ನನ್ನು ನೀವು ದೇವರಂತ ಇದ್ದೀರಾ, ಆದರೆ ಮೇಡಮ್ನ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನೋಡ್ಕೋತಾ ಇರೋಂಥ ದೇವತೆ ನೀವೇಮ್ಮ. ನನ್ನ ಟ್ರೀಟ್ಮೆಂಟ್ಗಿಂತ ನಿಮ್ಮ ಪ್ರಯತ್ನನೇ ಮೇಡಮ್ ಅವ್ರನ್ನ ಬೇಗ ರಿಕವರಿ ಆಗೋ ಹಾಗೆ ಮಾಡ್ತಾ ಇದೆ. ಥ್ಯಾಂಕ್ಸ್ ಫಾರ್ ದಟ್. ಅಯ್ಯಯ್ಯೋ, ಅಷ್ಟು ದೊಡ್ಡ ಮಾತು ಯಾಕೆ ಡಾಕ್ಟ್ರಪ್ಪ? ಅಮ್ಮವ್ರು ಹುಷಾರಾಗಬೇಕು. ಅವ್ರು ಹುಷಾರಾದ್ರೆ ನಂಗೆ ಅದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ನಾನಿನ್ನು ಬರ್ತೀನಮ್ಮ. ಇನ್ನು ಯಾವ ಪ್ರಾಬ್ಲಮ್ಮು ಬರಲ್ಲ. ನೀವು ಅನ್ಕೊಂಡ ಹಾಗೆ ಅಮ್ಮವ್ರ ಆರೋಗ್ಯ ಸುಧಾರಿಸುತ್ತೆ. ಏನೇ ಸಮಸ್ಯೆ ಬಂದರೂ ನನಗೆ ಹೇಳಿ. ಸರಿ, ಹಾಗೆ ಆಗ್ಲಿ. ಸರಿಮಾ. ಪ್ರೀತಿಗೆ ನಿಮ್ ಜೊತೆ ಜಾಯಿನ್ ಆಗೋದು, ಈ ಕ್ರೈಮ್ ಮಾಡೋದು ಇಷ್ಟ ಇಲ್ವಾ? ಇಷ್ಟಕ್ಕಿಂತ ಸ್ವಾರ್ಥ ಜಾಸ್ತಿ. ಅವಳ ಕೈಗೆ ಕೆಸರು ಅಂಟ್ಕೊಳ್ದಿರೋ ರೀತಿ ಕೆಲಸನ ಮಾಡಿ ಮುಗ್ಸಕ್ ನೋಡ್ತಿದ್ದಾಳೆ.
ನೀವ್ ನಿಜಾನೇ ಹೇಳ್ತಾ ಇದೀರಾ? ಡಾಕ್ಟರ್ ಹತ್ರ ಲಾಯರ್ ಹತ್ರ ಸುಳ್ಳು ಹೇಳೋದು ಹಾನಿಕರ ಅನ್ನೋದು ನನಗೆ ಗೊತ್ತು. ಆ ಮಾತ್ ನೆನ್ಪಲ್ಲಿದ್ರೆ ಒಳ್ಳೇದು. ಫ್ಯೂಚರಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಪ್ರೀತಿ ಪಾಯ್ಸನ್ನ ಇಂಜೆಕ್ಟ್ ಮಾಡೋದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ. ರಾಹುಲ್ ಮತ್ತೆ ಅವನ ಫ್ಯಾಮಿಲಿ ಮನೆಯಿಂದ ಹೊರಡೋದಕ್ಕೆ ರೆಡಿ ಆಗಿದ್ದಾರೆ. ಅವ್ರನ್ನ ಹಾಸ್ಪಿಟ್ಲಿಗೆ ಹೋಗೋದನ್ನ ತಡೆದ್ರೆ ಪ್ರೀತಿ ಕೆಲಸ ಮುಗ್ದೋಗುತ್ತೆ. ಅದಕ್ಕೆ ನೀವೇನಾದ್ರೂ ಸಜೆಷನ್ ಕೊಟ್ರೆ. ವಾಗ್ದೇವಿದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇದೆ ಅಲ್ವಾ? ಯಾ ಇದೆ. ರಾಹುಲ್ ನಂಬರ್ ಇದೆಯಾ ನಿಮ್ಮ ಹತ್ರ? ಅಮ್ಮ ವನಜ, ತೇಜ, ಹಾ ಮಾವ. ರಾಹುಲ್, ಏನಮ್ಮ ಸರ್ಸುಗ್ ಏನ್ ಬೇಕು ಅಂತ ಒಂದ್ಸಲ ಫೋನ್ ಮಾಡಿ ಕೇಳ್ತೀಯಾ? ಆಲ್ರೆಡಿ ಫೋನ್ ಮಾಡಿ ಕೇಳಾಯ್ತು, ಏನು ಬೇಡ ಅಂತ ಹೇಳಿದ್ರು ಡ್ಯಾಡ್. ನಾವಾದ್ರೂ ಆಗಾಗ ಮನೆಗೆ ಬರ್ತಾ ಇರ್ತೀವಿ, ಆದ್ರೆ ಪಾಪ ಸರ್ಸು ವಾಗ್ದೇವಿನ ಆಸ್ಪತ್ರೆಗೆ ಸೇರಿದಾಗಿಂದ ಊಟ ನಿದ್ರೆ ಇಲ್ಲದೆ ಅಲ್ಲೇ ಕಾಯ್ತಿದ್ದಾಳೆ. ಪಾಪ ಹೇಗಿರ್ತಾಳೋ ಏನೋ. ಓಕೆ ಡ್ಯಾಡ್, ನಾವೆಲ್ಲರೂ ಹಾಸ್ಪಿಟ್ಲಿಗೆ ಹೋಗಿ ಸರ್ಸುನ ಮನೆಗೆ ಕಳ್ಸೋಣ. ಸರ್ಸು ಇಲ್ಲಿಗೆ ಬಂದು ಫ್ರೆಶ್ ಆಗ್ಬೋದಲ್ವಾ? ನಡೀರಿ ಹೋಗೋಣ ರಾಹುಲ್, ಮತ್ತೆ ತಡೆ ಯಾಕೆ, ಬನ್ನಿ. ಹಲೋ ಸರ್, ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ. ನೀವು ಕೂಡ್ಲೇ ಬರಬೇಕು. ಏನು ಫೈರ್ ಆಕ್ಸಿಡೆಂಟಾ? ಯಾವ ಇನ್ಸ್ಟಿಟ್ಯೂಟ್? ವಿಚ್ ಬ್ರಾಂಚ್? ನೀವು ಮಾತಾಡ್ತಿರೋದು ಯಾರು? ಸರಿಯಾಗಿ ಹೇಳಿ. ನಾನು ವಾಗ್ದೇವಿ ಗ್ರೂಪ್ ಆಫ್ ಕಂಪನೀಸ್ ನಲ್ಲಿ ಎಂಪ್ಲಾಯಿ ಸರ್. ವಿಜಯನಗರದಲ್ಲಿರೋ ನಮ್ಮ ಬ್ರಾಂಚ್ಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡಿದೆ. ಫುಲ್ ಬಿಲ್ಡಿಂಗ್ ಎಲ್ಲ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ನೀವು ಫೈರ್ ಇಂಜಿನ್ಗೆ ಏನಾದರೂ ಕಾಲ್ ಮಾಡಿದ್ರಾ? ಇಲ್ಲ ಸರ್, ಮೊದಲು ನಿಮಗೆ ಇನ್ಫಾರ್ಮ್ ಮಾಡೋಣ ಅಂತ. ನಿಮ್ಗೆ ಏನಾದರೂ ಸೆನ್ಸ್ ಇದೆಯಾ? ಮೊದಲು ನೀವು ಇಮಿಡಿಯೇಟ್ ಆಗಿ ಫೈರ್ ಸ್ಟೇಷನ್ಗೆ ಫೋನ್ ಮಾಡಿ. ಓಕೆ ಸರ್. ಬಿಲ್ಡಿಂಗ್ ಅಲ್ಲಿ ಇರೋರ್ನೆಲ್ಲ ಹೊರಗೆ ಕಳಿಸಿದ್ರಾ? ಎಸ್ ಸರ್, ಒಳಗಡೆ ಯಾರೂ ಇಲ್ಲ, ಎಲ್ಲರೂ ಆಚೆ ಬಂದಿದ್ದೀವಿ. ಥ್ಯಾಂಕ್ ಗಾಡ್. ಸ್ಟಾಫ್ ಎಲ್ಲ ಇನ್ನೂ ಪ್ಯಾನಿಕ್ ಅಲ್ಲೇ ಇದ್ದಾರೆ ಸರ್. ನೀವು ಬಂದ್ರೆ ಎಲ್ಲರಿಗೂ ಸ್ವಲ್ಪ ಧೈರ್ಯ ಬರ್ಬೋದು. ಸರಿ, ನೀವಲ್ಲಿ ಯಾರಿಗೂ ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ. ವಿಲ್ ಬಿ ದೇರ್. ರಾಹುಲ್, ಏನಾಯ್ತು? ಡ್ಯಾಡ್, ವಿಜಯನಗರ ಬ್ರಾಂಚಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆಯಂತೆ. ಅಲ್ಲಿರೋರು ಯಾರೋ ಫೋನ್ ಮಾಡಿ ಹೇಳಿದ್ರು. ಡ್ಯಾಡ್, ನಾವು ಆದಷ್ಟು ಬೇಗ ಅಲ್ಲಿಗೆ ಹೋಗ್ಬೇಕು ಡ್ಯಾಡ್. ಹೌದಾ? ಸರಿ, ನೀವಿಬ್ರು ಆ ಕೆಲಸನ ನೋಡ್ಕೊಂಡು ಅಲ್ಲಿಂದ ನೇರವಾಗಿ ಹಾಸ್ಪಿಟ್ಲಿಗೆ ಬಂದ್ಬಿಡಿ. ಅಷ್ಟರಲ್ಲಿ ನಾನು ನಿಮ್ಮ ಅಮ್ಮನ ಹತ್ರ ಹೋಗಿರ್ತೀನಿ. ಓಕೆ. ವನಜ, ನಿನ್ನ ಡ್ಯಾಡಿನ ಕರ್ಕೊಂಡು ಹೋಗು. ನಾನು ರಾಹುಲ್ ಅಲ್ಲೇನಾಯ್ತು ಅಂತ ನೋಡ್ಕೊಂಡು ಅಲ್ಲಿಂದ ಹಾಸ್ಪಿಟ್ಲಿಗೆ ಬರ್ತೀವಿ. ಓಕೆನಾ? ಬಾಡ ನಡಿ. ರಾಹುಲ್, ಹುಷಾರಿಕೊಂಡ್ರು. ಸರಿ ಡ್ಯಾಡ್, ನೀವು ಕೂಡ ಹುಷಾರು. ನೀವು ಹೊರಡಿ.
ಕಾರಲ್ಲೆಲ್ಲ ಇಟ್ಟಿದ್ಯಾ? ಹಾ, ಎಲ್ಲನೂ ಕಾರಲ್ಲಿ ಇಟ್ಟಿದ್ದೀನಿ ಮಾವ. ಸರಿ, ಹೊರಡೋಣ ಹಾಗಾದ್ರೆ. ಇಷ್ಟು ಸಿಂಪಲ್ ಆಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ ಈಗಲೇ ನನಗೆ ಗೊತ್ತಾಗಿದ್ದು. ಎಂತ ದೊಡ್ಡ ಸೆಂಟೆನ್ಸ್ ಆದ್ರೂ ಚಿಕ್ಕ ಒಂದು ಫುಲ್ ಸ್ಟಾಪ್ ಇಂದ ಎಂಡ್ ಆಗೋ ಥರ ಲೈಫಲ್ಲಿ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಇದ್ರೂ ಸಿಂಪಲ್ ಸೊಲ್ಯೂಷನ್, ಎಫೆಕ್ಟಿವ್ ರೆಸಲ್ಯೂಷನ್ ಸಿಗತ್ತೆ. ಥ್ಯಾಂಕ್ಸ್. ಸೊ ನಮ್ ಪಾರ್ಟ್ ಸಕ್ಸಸ್ ಆಯ್ತು. ಪ್ರೀತಿ ಏನ್ ಮಾಡ್ತಿದ್ದಾಳು ನೋಡ್ಬೇಕು. ದೇವ್ರಿ, ನಾನು ಬದುಕಬೇಕು ಅಂದರೆ ಆಂಟಿ ಸಾವಿನ ಮನೆ ಬಾಗಿಲು ತಟ್ಟಲೇಬೇಕು. ನಾನು ಬದುಕೋದಾ, ಆಂಟಿ ಸಾಯೋದಾ? ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ವಲ್ಲ.